ನಗುವಿನ ಒಡೆಯ ನಮ್ಮ ಅಪ್ಪು ಬಾಸು ಪರಮಾತ್ಮ, ಎಂದೆಂದಿಗೂ ನಗುವಿನ ಒಡೆಯ ಪರಮಾತ್ಮ, ಮನೆ ದೇವ್ರ ಅಪ್ಪು ಬಾಸ್. ಈಗ ನಮಗೆ ಅವ್ರ ಸ್ಮೈಲೇ ಸ್ಮೈಲು. ನೋಡ್ತಾರೆ ಫೋಟೋ ನೋಡಿ ಹೆಂಗಿದೆ, ಏನು ಸ್ಮೈಲ್ ಇದೆ. ಮಗುವಿನ ಮನಸ್ಸಿಗಿಂತ ಸೂಪರ್ಗಿದೆ ಸ್ಮೈಲ್ ಮಾತ್ರ ಅಪ್ಪು ಬಾಸ್ದು. ಅದಕ್ಕೆ ಎಲ್ಲರೂ ಹೇಳ್ತಾರೆ ನಗುವಿನ ಒಡೆಯ ಅಂತ, ಅದಕ್ಕೆ ಹೇಳೋದು ಎಲ್ಲರೂ. ನೋಡಿ ಇವ್ರು ಹಿಂಗೆ ಪಟಾಕ್ನವರು ಏನು ಹೋಗ್ತಾರು, ಮಿಸ್ ಆದರೆ ಈ ಲಾರಿಗಳು ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ ಹೋಯ್ತಾ ಇರ್ತಾರೆ. ನಾನೇ ಲೆಫ್ಟ್ ಬಂದು ಹೊಡೆಯಂಗಾಯ್ತು ಗಾಡಿನ. ಈ ಟ್ಯಾಕ್ಟರು ಕರೆಕ್ಟಾಗಿ ಒಂದು ಸೈಡ್ಗೆ ಹೋದ್ರೆ ಲೆಫ್ಟ್ ಕರೆಕ್ಟಾಗಿ ಹೋದ್ರೆ ಒಂದೇ ಕರೆಕ್ಟಾಗಿ ಹೋಗ್ಬೋದು. ಇವ್ರು ಏನು ಮಾಡ್ತಾರೆ ಓಟಾಗಿ ಕೊಡೋಗ್ತಾರೆ, ಲಾರಿನೇ ಓಟಾಗಿ ಕೊಡೋಕೆ ಹೋದರೆ ಅದು ಲೋಡ್ ಆಗುತ್ತೆ, ಈ ಟ್ಯಾಕ್ಟ್ರಿ ಕೂಡ ಲೋಡ್ ಆಗುತ್ತೆ. ಎರಡೂ ಓಟಾಗಿ ಹೋದರೆ ಯಾವ್ದು ಹೋಯ್ತದೆ? ಟ್ರಾಫಿಕ್ಕಾಗಲ್ಲ, ಹಂಗೆ ಇರೋಕ್ಕಾಗತ್ತಾ? ಅವು ಇನ್ನಿನ್ನ ಸ್ಪೀಡಲ್ಲಿ ಬಂದರೆ ಪಕ್ಕ ಕೂತ್ಕೊಂಡು ಹೋಗ್ತಾರೆ. ನಿಧಾನನೇ ಇಲ್ಲ. ಈ ಟ್ಯಾಕ್ಟ್ರನ್ನ ಹೆಂಗೆ ಓಡಿಸ್ತಾರೆ ಅಂದರೆ ಇದು ಐರಾವತ್ತ ಓಡ್ಸೋಕೆ ನಮ್ಮ ಹಳ್ಳಿ ಜನ ಮಾತ್ರ. ಹೌದು ಗುರು, ಏನೋ ದೊಡ್ಡ ರೋಡ್ ಮಾಡಂಗವ್ರೆ, ಇದನ್ನ ಅದು 4 ರೋಡ್ ಮಾಡಂಗವ್ರೆ. ನಮ್ಮ ತುಮಕೂರು ಹುಬ್ಳಿ ರೋಡು, ತುಮಕೂರು ತಗೊಂಡು ಮಾಡ್ತಾರೆ, ನಿಮ್ಗೆ ಮಾಡ್ತಾರೆ ಒಂದು ಗೊತ್ತಲ್ಲ. ಬಟ್ ರೋಡ್ ಮಾಡ್ತಾರೆ. ಇದು ಯಾವ ವಿಲೇಜ್ ರೋಡಾ ಇಲ್ಲ ಹೈವೇ ರೋಡಾ? ಮಾಡ್ತಾರಪ್ಪ, ರೋಡ್ ಮಾಡ್ತಾವ್ರೆ ಚೆನ್ನಾಗಿ. ಆ ಕಡೆ ಇದು ಮಾಡ್ತಾವ್ರೆ, ಈ ಕಡೆ 2 ಸೈಡು ಮಾಡ್ತಾವ್ರೆ ರೋಡು. ಎರಡು ಸೈಡ್ ಮಾಡ್ತಿದ್ದಾರೆ, ರೋಡ್ ಚೆನ್ನಾಗಿ ಮಾಡ್ತಾವ್ರೆ. ಬಟ್ ಅಲ್ಲಿಲ್ಲ ಆಗ್ತಾಯಿತ್ತೆ, ಒಂದೊಂದು ಕಡೆ ಆಗ್ತಾಯಿಲ್ಲ ರೋಡ್ಗಳಲ್ಲಿ. ಅಲ್ಲ ರೋಡ್ ಏನು ರೋಡ್ ಮುಗಿಯೋಕ್ಕಿನ್ನ 2 years ಬೇಕು, ಅವಾಗ ಗೊತ್ತಾಗುತ್ತೆ ಯಾವ ರೋಡ್ ಹೆಂಗೆ ಹೋಗುತ್ತೆ ಅಂತ. ಅಲ್ಲಿ ಗಂಟೆ ಏನು ಹೇಳೋಕ್ಕಾಗಲ್ಲ ರೋಡ್ಗಳು. ಈ ರೋಡ್ ಅಂತೂ ಲಾಂಗ್ ಗಾಡಿಗಳು ಹೋಗೋದಿಲ್ಲ ಅಂತೂ, ಸ್ಮೂತ್ ಗಾಡಿ ಯಾವುದೂ ಇಲ್ಲ ನೋಡಿ. ದೊಡ್ಡ ಕಂಟೈನರೇ ಹೋಗ್ತಾ ಇರ್ತದೆ ಕಂಟೈನರ್ಸ್. ಫುಲ್ಲು ಕಂಟೈನರ್ಸ್ ಪಕ್ಕದಲ್ಲಿ ಹೋಗೋಕ್ಕೆ ಭಯಪ್ಪ. ಯಾವಾಗ ಏನಾಗುತ್ತೆ ಯಾರು ತಾನೇ ಗೊತ್ತಿರ್ತದೆ. ಓಟೆ ಕೊಡೋದು ಕಷ್ಟ ಈ ಗಾಡಿಗಳಲ್ಲಿ. ಈತ ಹೇಳ್ತಾನೆ ನೂತ ಆತ ಹೇಳ್ತಾನೆ ಅನ್ನೋ ಕಷ್ಟ. ಬೈಕಾಗಿ ಹೊಂಟ್ಬಿಡ್ಬೋದು, ಈ ಕಾರ್ಗಳು ಮಾತ್ರ ಕಷ್ಟ ಓಟೆ ಕೊಡ ಮಾಡೋದು ಮಾತ್ರ. ಈ ಮಧ್ಯಾಹ್ನ ಬಿಸಿಲಲ್ಲಿ ತಂಪಾದ ಗಾಳಿಯಲ್ಲಿ ಗಾಡಿ ಓಡಿಸೋಕೆ ಇರೋ ಮಜಾ ಎಲ್ಲೂ ಸಿಗಲ್ಲ ಗುರು. ಅಂತೂ ಮಜಾ.